ಸರ್, ಇವಾಗ ಕ್ವಿಕ್ಲಿ ವಿಚ್ ವಾಸ್ ದ ಹ್ಯಾಪಿಯೆಸ್ಟ್ ಈವೆಂಟ್ ಅಥವಾ ಶೋ ನೀವು ಮಾಡಿರೋದು, ನಿಮಗೆ ತುಂಬ ಖುಷಿ ಕೊಟ್ಟಂಥದ್ದು? ಆ್ಯಂಕರಿಂಗ್ ವೈಸ್ ನನಗೆ ಎನಿ ಮೇಜರ್ ಪ್ರೆಸಿಡೆಂಟ್, ಪ್ರೈಮ್ ಮಿನಿಸ್ಟರ್, CM, ಗವರ್ನರ್, ಎನಿ ಈವೆಂಟ್, ನನಗೆ ಪ್ರತಿಯೊಂದು ಇವೆಂಟು ಥ್ರಿಲ್ಲಾಗಿ ಸಿಗುತ್ತೆ. ಐ ಕಾಂಟ್ ಫಿಗರ್ ಔಟ್. ಓಕೆ, ಇಟ್ ಮೇ ನಾಟ್ ಲುಕ್ ಇಂಟ್ರೆಸ್ಟಿಂಗ್ ಆನ್ ಟೆಲಿವಿಷನ್, ಬಟ್ ವಾಟ್ ಐ ಫೀಲ್ ಇಸ್ ನನಗೆ ಎಲ್ಲ ಇವೆಂಟು ಖುಷಿ ಕೊಟ್ಟಿದೆ. ಆಲ್ ಮೇಜರ್ ಇವೆಂಟ್ಸ್, ಎನಿ ಇವೆಂಟ್ ಇಟ್ ಗಿವ್ಸ್ ಮೀ ಲಾಟ್ ಆಫ್ ಹ್ಯಾಪಿನೆಸ್. ಬಟ್ ಇನ್ ಟರ್ಮ್ಸ್ ಆಫ್ ಕಾಮೆಂಟ್ರಿ, ಇದರಲ್ಲಿ ಒಲಿಂಪಿಕ್ಸ್ ಅನ್ನುವಂತಹ ಒಂದು ಇದರಲ್ಲಿ ಅಥವಾ ಏಷ್ಯನ್ ಗೇಮ್ಸ್, ಕಾಮನ್ವೆಲ್ತ್ ಗೇಮ್ಸ್ ಎಲ್ಲ ನಮ್ಮ ಭಾರತದ ರಾಷ್ಟ್ರಗೀತೆ ಪ್ಲೇ ಆದಾಗ ದ ಮೊಮೆಂಟ್ ಈಸ್ ಆಸಮ್. ಐ ಮೀನ್ ಟಿಯರ್ಸ್ ಕ್ಯಾನ್ ರೋಲ್ ಡೌನ್ ಯುವರ್ ಐಸ್ ಬಿಕಾಸ್ ಯಾವೊಬ್ಬ ವಿಜೇತ ಗೋಲ್ಡ್ ಮೆಡಲ್ ಆದಾಗ ಆ ಒಂದು ಭಾರತದ ರಾಷ್ಟ್ರಗೀತೆ ಪ್ಲೇ ಆಗುತ್ತೆ. ಆ ಪ್ಲೇ ಆದಾಗ ನಮ್ಮ ದೇಶದವನೊಬ್ಬ ಇಡೀ ವಿಶ್ವಕ್ಕೆ ಆ ಒಂದು ಗೆದ್ದು ಭಾರತದ ರಾಷ್ಟ್ರಗೀತೆ ಪ್ಲೇ ಆಯ್ತಲ್ಲ, ದ್ಯಾಟ್ಸ್ ಒನ್ ಮೂಮೆಂಟ್ ವಿಚ್ ಯು ಕ್ಯಾನ್ ನೆವರ್ ಫರ್ಗೆಟ್. ದಟ್ಸ್ ಎ ಹೈಲಿ ಚೆರಿಶ್ಡ್ ಮೂಮೆಂಟ್ which I cannot forget in my life. Anytime ಕಣ್ಣು ಮುಚ್ಕೊಂಡಾಗಲೂ I can still feel some of the athletes winning gold medals. So yeah, that's one moment which you can't forget. ಭಾರತದ ರಾಷ್ಟ್ರಗೀತೆ ವಿದೇಶಿ ನೆಲದಲ್ಲಿ ಒಬ್ಬ ಭಾರತೀಯ ಸ್ಪರ್ಧಿ ಚಿನ್ನದ ಪದಕವನ್ನು ಪಡೆದಾಗ ಮೊಳಗುವಂತಹ ರಾಷ್ಟ್ರಗೀತೆಯ ಕ್ಷಣ ಅದು ಅಮೋಘ. ಒಂದು ಅನ್ಫರ್ಗೆಟಬಲ್ ಕಾಂಪ್ಲಿಮೆಂಟ್ ನಿಮಗೆ ಸಿಕ್ಕಿರೋದು? ಅನ್ಫರ್ಗೆಟಬಲ್ ಕಾಂಪ್ಲಿಮೆಂಟ್, ಸಾಕಷ್ಟು ಕಾಂಪ್ಲಿಮೆಂಟ್ ಸಿಕ್ಕಿದೆ. APJ ಅಬ್ದುಲ್ ಕಲಾಂ, ಫಾರ್ಮರ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಅವರು ಖುದ್ದಾಗಿ ಕರೆದು ತುಂಬ ಚೆನ್ನಾಗಿ ಮಾಡ್ತೀರಾ ಅಂತ. ಆಮೇಲೆ ನಮ್ಮ CMs, ಆಲ್ CMs, ಪ್ರೈಮ್ ಮಿನಿಸ್ಟರ್ ಎಲ್ಲರೂ ಚೆನ್ನಾಗಿ ಮಾಡ್ತೀರಾ ಆ್ಯಂಕರಿಂಗ್ ಅನ್ನೋದಿದೆ. ಆಮೇಲೆ ಡಾಕ್ಟರ್ ಬಾಲಮುರಳಿ ಕೃಷ್ಣ ಸಿಂಗರ್, ಒನ್ ಆಫ್ ದ ಇವೆಂಟ್ಸ್ ವಿಚ್ ಐ ಕಾಂಪಿಯರ್ಡ್. ಸೊ ಹೀ ಕೇಮ್ ಆ್ಯಂಡ್ ಸೆಡ್, ನನಗೆ ಕರೆದ್ಬಿಟ್ಟು ಹೇಳಿದ್ರು, ಮಿಸ್ಟರ್ ಪ್ರಕಾಶ್, ದಿಸ್ ಮ್ಯಾನ್ ಹೂ ಇಸ್ ಅನೌನ್ಸಿಂಗ್ ಹಿಯರ್, ಇಫ್ ಹಿ ವೇರ್ ಟು ಬಿ ಸಿಂಗಿಂಗ್, ಪೀಪಲ್ ಲೈಕ್ ಮೀ ವುಡ್ ಬಿ ಔಟ್ ಆಫ್ ಬಿಸ್ನೆಸ್ ಅಂತ ಹೇಳಿದ್ರು. ದಟ್ ವಾಸ್ ಅನ್ ಆಸಮ್ ಕಾಂಪ್ಲಿಮೆಂಟ್. ಅಂದರೆ ನಿನ್ನಂಥವ್ನು ಏನಾರು ಹಾಡು ಹೇಳಿದರೆ ನನ್ನಂಥವ್ನಿಗೆ ಜಾಗ ಇರ್ತಿರ್ಲಿಲ್ಲ ಅಂತ ಬಾಲಮುರಳಿ ಕೃಷ್ಣ had said once. So that was one moment which I can't forget. Yeah. But if we are talking about compliments, I'll quickly take a moment. Yeah. So talking about compliments, ಸರ್, ಇದಕ್ಕೊಂದು ಚಿನ್ನದ ಫ್ರೇಮ್ ಹಾಕಿಡಬೇಕು ನೀವು ಮನೆಯಲ್ಲಿ. ದಿಸ್ ಇಸ್ APJ ಅಬ್ದುಲ್ ಕಲಾಂ ರವರ ಹ್ಯಾಂಡ್ ರೈಟಿಂಗ್. ಬೆಸ್ಟ್ ವಿಶಸ್ನ ಅವರು ನಿಮಗೆ ತಿಳಿಸಿರೋದು. To my children also. Yes. This is so beautiful. ನಮಗೆ ನೋಡೋಕ್ಕೆ ತುಂಬ ಖುಷಿ ಅನಿಸುತ್ತೆ. ನಮಗೆ ಅವ್ರು ಬರ್ಕೊಡದೇ ಇದ್ರು, ಅವ್ರು ಬರ್ದಿರೋದನ್ನ ನಾವು ನೋಡ್ತಿದ್ದೀವಲ್ಲ ಅನ್ನೋದು ಸಿಕ್ಕಾಪಡೆ ಖುಷಿ. ಆ್ಯಂಡ್ ಹೌ ಲಕ್ಕಿ ಆರ್ ಯೋರ್ ಕಿಡ್ಸ್, ಬಿಕಾಸ್ ನಿಮ್ಮನ್ನ ಮೆಚ್ಚಿ ನಿಮ್ಮ ಮಕ್ಕಳ ಹೆಸರುಗಳನ್ನ ಕೇಳಿ ಅವ್ರಿಗೆ ಬೆಸ್ಟ್ ವಿಶಸ್ ಬರ್ಕೊಟ್ಟಿದ್ದಾರೆ. ದಟ್ಸ್ ದಿ ಗ್ರೇಟ್ನೆಸ್ ಆಫ್ ದಿಸ್ ಮ್ಯಾನ್. ನಾವೆಲ್ಲ ಇಂಥವ್ರನ್ನ ನೋಡಿ ಕಲಿಬೇಕು. ಅಂದರೆ ಬೀಯಿಂಗ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅವ್ರಿಗೇನು ಅವಶ್ಯಕತೆ ಇರಲಿಲ್ಲ. ನನಗೆ ವೆರಿ ನೈಸ್ ಆ್ಯಂಕರಿಂಗ್ ಅಂತ ಬರ್ದು ಕೊಡ್ಬೋದಿತ್ತು. ಕೇಳ್ಬಿಟ್ಟು ಹೌ ಬಿಗ್ ಈಸ್ ಯೋರ್ ಫ್ಯಾಮಿಲಿ ಅಂತೆಲ್ಲ ಮಾತಾಡೋದು. ಈ ಥರ ಐ ಹ್ಯಾವ್ 2 sons, ದೇರ್ ನೇಮ್ ಇಸ್ ದಿಸ್ ಅಂತ ಹೇಳಿದ್ರೆ ಅವ್ರು ಏನೂ ಹೇಳಿಲ್ಲ, ಅವರೇ ಬರೆದ್ರು, ಪುಟ್ಟ ಮಕ್ಕಳು. ಸೊ ಅವ್ರ ಹೆಸರು ಹಾಕಿ ಬೆಸ್ಟ್ ವಿಶಸ್ ಅನ್ನು ಅವ್ರು ಮಾಡಿ. ಸೊ ದಟ್ ಶೋಸ್ ದಿ ಗ್ರೇಟ್ನೆಸ್ ಆಫ್ ಅ ಮ್ಯಾನ್. 16th January 2004. ಸರ್, 3 ದಶಕಕ್ಕೂ ಮೀರಿದ ನಿಮ್ಮ ಈ ಎಕ್ಸ್ಪೀರಿಯನ್ಸ್ ಅಲ್ಲಿನ ಬಿಸಿಯೆಸ್ಟ್ ಇಯರ್ ಯಾವುದು ಸರ್? ಇಫ್ ಯು ರಿಮೆಂಬರ್, ಲೈಕ್ ಈ ವರ್ಷ ಅಂತೂ ಆಲ್ಮೋಸ್ಟ್ ಎವ್ರಿ ಡೇ ಹ್ಯಾವ್ ವರ್ಕ್ಡ್ ಅಂತ. ಆಲ್ಮೋಸ್ಟ್ ಲೈಕ್ ಎವ್ರಿ ಡೇ ವರ್ಕ್ ಅನ್ನೋದಕ್ಕಿಂತ pre-COVID days. Pre-COVID days, maybe 1 or 2 years prior to that, was very hectic and throughout lot of assignments. Okay. ಈಗ ಸದ್ಯಕ್ಕೆ ಎಷ್ಟು ಬ್ಯುಸಿ ಆಗಿದ್ದೀರಾ? ಏನೇನೆಲ್ಲ ಮಾಡ್ತಾ ಇದ್ದೀರಾ? ಈಗ one thing is a couple of consulting I do. Anchoring ಮಾಡ್ತಾ ಇದ್ದೀನಿ, ಕಾಮೆಂಟ್ರಿ ಮಾಡ್ತಾ ಇದ್ದೀನಿ, ವಾಯ್ಸ್ ಓವರ್ಸ್ ಮಾಡ್ತಾ ಇದ್ದೀನಿ. Yes. Wow. And acting also, recently I did a serial and all because of some compulsions and I ಮಾಡಿದೆ. ಸೊ ಈ ರೀತಿ ಯಾವುದೇ ಒಳ್ಳೇದಿದ್ರು ಐ ಜಸ್ಟ್ ಪಿಕ್ ಇಟ್ ಅಪ್ ಅಂಡ್ ಐ ಡೂ ಇಟ್. ಸರ್, ಒಂದು ಮಾತೇನು ಹೇಳ್ತಾರೆ, ಯು ಆರ್ ಅನ್ ಆವ್ರೇಜ್ ಆಫ್ 5 people ದಟ್ ಯು ಹ್ಯಾಂಗ್ ಔಟ್ ವಿತ್ ಅಂತ. ನೀವು ಎಷ್ಟೆಲ್ಲ ದೊಡ್ಡ ದೊಡ್ಡ ಪ್ರಭಾವಿ ವ್ಯಕ್ತಿಗಳು, ಸಾಕಷ್ಟು ಸಾಧಕರ ಮಧ್ಯೆ ಸಾಕಷ್ಟು ಕೆಲಸಗಳನ್ನು ಮಾಡಿದ್ದೀರಾ. ಸೊ ಇಂಥ ಸಾಧಕರಲ್ಲಿನ 3 ಕಾಮನ್ ಟ್ರೇಟ್ಸ್ ನೀವು ಗಮನಿಸಿರೋದು, ಮೇ ಬಿ ಬಿಕಾಸ್ ಆಫ್ ವಿಚ್ ಅವರು ಇಷ್ಟು ದೊಡ್ಡ ಸಾಧಕರಾಗಿ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ಥಿಂಗ್ ಇಸ್ ವಿದ್ಯೆಗೆ ವಿನಯವೇ ಭೂಷಣ. ಸೊ ಐ ಹ್ಯಾವ್ ಸೀನ್ ಮೋಸ್ಟ್ ಆಫ್ ದಿ ಪೀಪಲ್ ಹೂ ಹ್ಯಾವ್ ಯಾರು ಗ್ರೇಟ್ನೆಸ್ ಅಚೀವ್ ಮಾಡಿದಾರೋ ಅವ್ರು ಯಾರು ಆರೋಗೆಂಟ್ ಆಗಿಲ್ಲ. ದೇ ಆರ್ ನಾಟ್ ಆರೋಗೆಂಟ್ ಎಟ್ ಆಲ್. ಆ್ಯಂಡ್ ಸೆಕೆಂಡ್ ಥಿಂಗ್, ದೇ ಆರ್ ಗುಡ್ ಲಿಸ್ನರ್ಸ್. ಅಂದರೆ ಈಗ ನನ್ನ ವಿಷಯವನ್ನೇ ನಿಮ್ಮ ಮೇಲೆ ಹಾಕಬೇಕು ಅಂತಿಲ್ಲ, ಅವರು ಚೆನ್ನಾಗಿ ಕೇಳಿ, ದೇ ಆರ್ ವೆರಿ ಗುಡ್ ಲಿಸ್ನರ್ಸ್ ಆ್ಯಂಡ್ ದೇ ಆರ್ ಗ್ರೇಟ್ ಹ್ಯೂಮನ್ ಬೀಯಿಂಗ್ಸ್. ಒಳ್ಳೆ ಮನುಷ್ಯರು, ಮನುಷ್ಯತ್ವ ಇರುವಂತಹ ಮಹನೀಯರುಗಳು. ಇವೆಲ್ಲವೂ ಅವ್ರನ್ನ ದೀಸ್ 3 things which you have to understand. ಆ್ಯಂಡ್ ಪಾಸಿಟಿವ್ ಥಿಂಕಿಂಗ್, ಸಕಾರಾತ್ಮಕ ಚಿಂತನೆ. ದಿಸ್ ನಾಟ್ ದ ಎಂಡ್ ಆಫ್ ದ ಲೈಫ್ ಯಾರ್. ಆ ರೀತಿ ಒಂದು ಪಾಸಿಟಿವ್ ಫ್ರೇಮ್ ಆಫ್ ಮೈಂಡ್ ಇದೆಯಲ್ಲ, ಈ 4 ಗುಣಗಳನ್ನು ನಾನು
ಅನೇಕ ಗ್ರೇಟ್ ಪೀಪಲಲ್ಲಿದೆ. ಆಮೇಲೆ ಇನ್ನೊಂದು ಸ್ಟ್ರೆಸ್ಡ್ ಔಟ್ ಆಗದೆ ಇರೋದು. ಈಗ ನಾನು ಅನೇಕ ಮುಖ್ಯಮಂತ್ರಿಗಳನ್ನು ಅವ್ರನ್ನೆಲ್ಲ ನೋಡಿದ್ದೀನಿ. ಅವರು ದೇ ಆರ್ ಫುಲ್ಲಿ ಅವೇರ್ ಏನು ನಡೀತಾ ಇದೆ ಸುತ್ತಮುತ್ತ ಅನ್ನೋದಿರುತ್ತೆ ಆ ಸಂದರ್ಭದಲ್ಲಿ. ಬಟ್ ಯಾವುದೇ ರೀತಿಯಾದಂಥ ಒತ್ತಡಕ್ಕೆ ಒಳಗಾಗದೆ ಎಲ್ಲ ಕೆಲಸಗಳನ್ನು ನಾವು ಸುಸೂತ್ರವಾಗಿ ಮಾಡ್ಬೋದು ಅನ್ನೋದನ್ನು ಪೀಪಲ್ ಎಟ್ ಹೈ ಆಫೀಸಸ್ ನನಗೆ ತಿಳಿಸ್ಕೊಟ್ಟಿದ್ದಾರೆ. ದೇ ಆರ್ ಹ್ಯಾಂಡ್ಲಿಂಗ್ ಸೋ ಮೆನಿ ಥಿಂಗ್ಸ್, ಬಟ್ ಅದನ್ನು ಅಷ್ಟೇ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾರೆ. ಸೊ ಇದನ್ನು ನಾವು ಕಲಿಬೇಕು. ಸೊ ನೀವು ಪ್ರಾರಂಭದಲ್ಲೇ ಹೇಳಿದ್ರೆ ನಂಗೆ ಎಲ್ಲರ ಥರ ಇರೋದಕ್ಕೆ ಇಷ್ಟ ಇಲ್ಲ ಅಂತ. ಅದಕ್ಕೆ ಬಹುಶಃ ಎಲ್ಲರಿಗೂ ಗಣಿತ ಕಬ್ಬಿಣದ ಕಡಲೆ ಆದರೂ ನೀವು ನಾನೆಲ್ಲರ ಥರ ಇರಲ್ಲ, ನನಗಿದು ಕಬ್ಬಿಣದ ಕಡಲೆ ಅಲ್ಲ ಅಂತ ಚೆನ್ನಾಗಿ ಓದಿ. ಅಫ್ಕೋರ್ಸ್ ಅದಕ್ಕೆ ಇಂಟ್ರೆಸ್ಟು ಇರಬೇಕು. PU-ನಲ್ಲಿ 100/100 ತಗೊಳ್ತೀರಾ ಮ್ಯಾಥಮೆಟಿಕ್ಸಲ್ಲಿ. ಇವಾಗ ತುಂಬಾ ಜನ ತಗೋತಾರೆ. ಅವಾಗ ನಾವು 30 years back it was an achievement, but today there are so many people who take 100. It's not ಎಲ್ಲ ಸಬ್ಜೆಕ್ಟ್ಸ್ಗಳಲ್ಲೂ 100 ತೆಗೆಯುವಂಥದ್ದು ಸಿಚುವೇಶನ್ ಚೇಂಜ್ ಆಗಿದೆ. ಯು ಲವ್ಡ್ ಮ್ಯಾಥ್ಸ್ ಆ್ಯಂಡ್ ನೀವು PU-ನಲ್ಲಿ ಎಕ್ಸಾಮ್ ತಗೊಂಡಾಗ ನಿಮಗೆ ಗೊತ್ತಿತ್ತಾ, ಒಂದು ಎಕ್ಸ್ಪೆಕ್ಟೇಷನ್ ಇತ್ತಾ 100/100 ಬರುತ್ತೆ ಮ್ಯಾಥ್ಸಲ್ಲಿ ಅಂತ? 8ಕ್ಕೆ 5 ಬರಿಬೇಕಿತ್ತು ಔಟ್ ಆಫ್ 8. ಅವಾಗೆಲ್ಲ ಡಿಸ್ಕ್ರಿಪ್ಟಿವ್. ನಾನು 7 ಬರೆದು ಬಂದೆ. ಸೊ ಆವಾಗ ನನಗೆ ಐ ವಾಸ್ ವೆರಿ ಶ್ಯೂರ್. ಸೊ ಔಟ್ ಆಫ್ 8 ಯು ಹ್ಯಾವ್ ಟು ಆನ್ಸರ್ 5 ಚಾಯ್ಸ್ ಇದ್ದಿದ್ದು. ಬಟ್ ಐ ವಾಸ್ ಏಬಲ್ ಟು ಡೂ 5 ವೆಲ್ ಇನ್ ಟೈಮ್. ಸ್ಟಿಲ್ ಟೈಮ್ ವಾಸ್ ದೇರ್. ಸೊ ವೈ ನಾಟ್ ಡೂ another 2 and come? So I answered all 7 and all were correct. ಪಿಕ್ 5 out of 7 ಅಂತ ಏನಾರು ಬರೆದ್ರಾ? ದಟ್ ಪ್ರಾಬ್ಲಿ ಕರೆಕ್ಟ್ ಮಾಡಿರೋರು ನೋಡ್ರಿ. ಬಟ್ ಎಲ್ಲದು ಕರೆಕ್ಟ್ ಇತ್ತು. ಇವಾಗ ಹಾಗೆ ಮಾಡ್ತಾರಂತಲ್ಲ, ಯಾವ್ದು ಕರೆಕ್ಟ್ ಇದೆಯೋ ಅದಕ್ಕೆ ಮಾರ್ಕ್ಸ್ ಬರುತ್ತೆ. ಅವಾಗ ಸ್ವಲ್ಪ ಸ್ಟ್ರಿಕ್ಟ್ ಫಸ್ಟ್ 5 ಯಾವ್ದು ಇದು ಇಂಪಾರ್ಟೆಂಟ್. ಬಟ್ ಐ ಡಿಡ್ ಆಲ್ ದ 7. ಪ್ರಾಬಬ್ಲಿ ಎಸ್, ಐ ಡಿಂಟ್ ವಾಂಟ್ ಟು ಮಿಸ್ ಔಟ್ ಆನ್ ದಟ್ 3 figure mark. ಓಕೆ. ಇವಾಗ ಜಸ್ಟ್ ಫಾರ್ ಫನ್ ಸರ್, ಸಿನ್ಸ್ ಯು ಆರ್ ಎ ಪ್ರೋ ಅಟ್ ಮ್ಯಾಥ್ಸ್, ಒಂದಷ್ಟು ಅದು ಸರ್ ಏನು ಗೊತ್ತಾ, 100 ಇವಾಗ ತಗೊಳ್ಳೋದು ದೊಡ್ಡ ವಿಷಯ ಅಲ್ವೇ ಅಲ್ಲ. ನೀವೇ ಆಗ್ಲೇ ಹೇಳ್ದಾಗೆ ಖಂಡಿತ ಅವಾಗ ತಗೊಳ್ಳೋದು ಬಿಗ್ ಥಿಂಗ್. ಟೀಚರ್ಸು ಹಂಗೆ ಅಷ್ಟು ಸ್ಟ್ರಿಕ್ಟ್ ಆಗಿ ವ್ಯಾಲ್ಯೂಯೇಟ್ ಮಾಡೋರು. ಅಬ್ಸಲ್ಯೂಟ್ಲಿ. ಸೊ ಸಿಂಪಲ್ ಸಮ್ ಫನ್ ಮ್ಯಾಥ್ಸ್ ಕ್ವೆಶ್ಚನ್ಸ್ ಕೇಳ್ತೀನಿ, ಓಕೆನಾ? ಯಾವ 3 ನಂಬರ್ಸ್ ನೀವು ಈ 3ನ್ನ ಆ್ಯಡ್ ಮಾಡಿದಾಗ್ಲೂ ಒಂದೇ ಉತ್ತರ ಬರುತ್ತೆ, ಇದನ್ನ ಮಲ್ಟಿಪ್ಲೈ ಮಾಡಿದಾಗ್ಲೂ ಒಂದೇ ಉತ್ತರ ಬರುತ್ತೆ? 1 2 3. ಓಹ್, ಕರೆಕ್ಟ್. ಕ್ವೆಶ್ಚನ್ ಈಸಿ ಇತ್ತಾ ಸರ್? ಕ್ವೆಶ್ಚನ್ ಈಸಿ ಇತ್ತಲ್ಲ, ಅದ ತಕ್ಷಣ 1 2 3 ಶುರು ಮಾಡೋದು ಯೋಚನೆ ಮಾಡಿ. ಓಕೆ. ವಿಚ್ ಇಸ್ ದಟ್ ಒನ್ ನಂಬರ್ ದಟ್ ಯು ಕ್ಯಾನ್ ಇಗ್ನೋರ್ ಅಡಿಷನಲ್ಲಿ ಕೂಡುವಾಗ? ಒನ್ ನಂಬರ್ ವಿಚ್ ಇಸ್ ಇಗ್ನೋರ್ಡ್ ಅಡಿಷನಲಿ 9. ಎಸ್. ಸಿಂಗಲ್ ಡಿಜಿಟ್ಗೆ ನಾವು ತರುವಾಗ ಎಲ್ಲವನ್ನ ಕೂಡಿಸಿ 9 ಇಗ್ನೋರ್ ಮಾಡಿದ್ರು ಯು ವಿಲ್ ಸ್ಟಿಲ್ ಗೆಟ್ ದ ಸೇಮ್ ಆನ್ಸರ್. ಓಕೆ. ಇಫ್ ಟುಡೇ ಇಸ್ ಮಂಡೇ, ಇವತ್ತು ಸೋಮವಾರ ಆಗಿದ್ರೆ ಇವತ್ತಿನಿಂದ 100 ದಿನ ಕಳೆದ ಮೇಲೆ ಯಾವ ವಾರ ಆಗಿರುತ್ತೆ? ವೆಡ್ನೆಸ್ಡೇ. ಹೇಗೆ, ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಿದ್ರಿ ಸರ್? ಈಗ 30 days ಇಂದ ಮಲ್ಟಿಪ್ಲೈ ಮಾಡ್ತಾ ಕೊನೆಗೆ 2 ದಿನ ಎಕ್ಸ್ಟ್ರಾ ಆದಾಗ 98 + 2 is 100. 98th day from today will be Monday, so 100th day is Wednesday. ನಾನು ನಿಮ್ಗೊಂದು ಕ್ವೆಶ್ಚನ್ ಕೇಳ್ತೀನಿ ಸರ್. ಅದಕ್ಕೂ ಮುಂಚೆ ಒಂದು ಸ್ಟ್ಯಾಟ್ಯೂಟರಿ ವಾರ್ನಿಂಗ್. ತುಂಬಾ ಕಷ್ಟಪಟ್ಟು ನಾನು ಬರ್ದು PU-ನಲ್ಲಿ 35 ಅಷ್ಟೇ ತಗೊಂಡಿರೋದು ಮ್ಯಾಥ್ಸ್ ಅಲ್ಲಿ. ವೆರಿ ಸಿಂಪಲ್ ಕ್ವೆಶ್ಚನ್. ನಾನು ಇಂಜಿನಿಯರಿಂಗ್ ಫಸ್ಟ್ ಇಯರ್ ಹೋದಾಗ ಸೀನಿಯರ್ಸ್ಗಳು ಇನ್ ಟರ್ಮ್ಸ್ ಆಫ್ ರ್ಯಾಗಿಂಗ್ ಥರ ಇತ್ತು. ಆಗ ಕೇಳಿದಂಥ ಪ್ರಶ್ನೆ, ವಾಟ್ ಈಸ್ x ಇಂಟು x ಮೈನಸ್ a, x ಮೈನಸ್ b, x ಮೈನಸ್ c, x ಮೈನಸ್ d ತನಕ ಹೋಗಿ x ಮೈನಸ್ z ತನಕ, ವಾಟ್ ಈಸ್ ಇಟ್? ಗೊತ್ತಾಗಿಲ್ವಾ? ಹೇಳ ನಾನೇ. x ಮೈನಸ್ x ಬರುತ್ತೆ. ಸೊ x ಮೈನಸ್ x is 0. ಸೊ 0 multiplied by anything is 0. ನಾನು ಸ್ಟ್ಯಾಟ್ಯೂಟರಿ ವಾರ್ನಿಂಗ್ ಕೊಟ್ಟಿದ್ದೆ. ಆದರೆ ಏನು ಗೊತ್ತಾ, ನೀವು ಕ್ವೆಶ್ಚನ್ ಕೇಳಿದ ತಕ್ಷಣ ಫುಲ್ ಕನ್ಫ್ಯೂಸ್ ಆಗ್ಬಿಟ್ಟು ಟೆನ್ಷನ್ ಶುರು ಆಗೋಗುತ್ತೆ, ಏನೇನು ಅಂತ. ಸೊ ಲಾಜಿಕ್ ಗೋಸ್ ಫಾರ್ ಅ ಟಾಸ್ ಅಲ್ಲಿ, ಅಲ್ವಾ ಸರ್? ಸೊ ಯಾಕೆ ಕೂಲ್ ಆಗಿರೋದು ಸಿಕ್ಕಾಪಡೆ ಇಂಪಾರ್ಟೆಂಟ್ ಅಂದರೆ ಈ ವಿಷಯಕ್ಕೆ ಅಲ್ವಾ? ಅಟ್ಲೀಸ್ಟ್ ಖಂಡಿತ. ಬಟ್ ನಾನು ಯಾಕೆ ಕೇಳಿದೆ ಮ್ಯಾಥ್ಸ್ ಕ್ವಶನ್ ಅಂದರೆ, ಪ್ರಾಬ್ಲಿ ಯು ಡೋಂಟ್ ಲೈಕ್ ದ ಸಬ್ಜೆಕ್ಟ್. ಅದು ಇಲ್ಲಾಂದ್ರೆ ಇಟ್ಸ್ ವೆರಿ ಈಸಿ. ಮೇಬಿ ಪ್ರಾಬ್ಲಿ ನೀವು ಮಾತಾಡೋದು, ಜನರನ್ನು ಮಾತಾಡ್ಸೋದನ್ನು ಇಷ್ಟಪಡೋದ್ರಿಂದ. ಮೇ ಬಿ ಯಾರು ಮಾತಾಡದೇ ಇರೋರು, ಮೌನವ್ರತ ಆಚರಿಸ್ಕೊಂಡಿರೋರಿಗೆ ಮಾತಾಡೋದು ಹೇಗೆ ಅಂತ ನಿಮ್ಮ ಮುಂದೆ ಬಂದು ಕೂರಿಸಿದ್ರೆ ಯು ವಿಲ್ ಮೇಕ್ ದಟ್ ವ್ರತ ಬ್ರೇಕ್ ಮಾಡೋದಕ್ಕೆ ನಿಮಗೆ ಯು ಗಾಟ್ ದ ಸ್ಟ್ರೆಂತ್. ಸೊ ಇವಾಗ ವಾಟ್ ನಂಬರ್ ಆಮ್ ಐ ಅಂತ ನೀವು ಹೇಳಬೇಕು. ಯಾವ ಸಂಖ್ಯೆಯ ಬಗ್ಗೆ ನಾನು ಮಾತಾಡ್ತಿದ್ದೀನಿ? ಐ ಆಮ್ ಗ್ರೇಟರ್ ದ್ಯಾನ್ 20 ಬಟ್ ಲೆಸ್ಸರ್ ದ್ಯಾನ್ 30. ಐ ಆಮ್ ಡಿವಿಸಿಬಲ್ ಬೈ 3 and 4. 24. ಬಟ್ ಇವಾಗ ನೆಕ್ಸ್ಟ್ ಟು ಮ್ಯಾಥಮೆಟಿಕ್ಸ್ ರಿಲೇಟೆಡ್ ಅಲ್ಲ, ಜನರಲ್ ಕ್ವೆಶ್ಚನ್ ಸರ್, ಆಯ್ತಾ? ವಾಟ್ ಕಮ್ಸ್ ಒನ್ಸ್ ಇನ್ ಅ ಮಿನಿಟ್, ಟ್ವೈಸ್ ಇನ್ ಅ ಮೂಮೆಂಟ್, ಬಟ್ ನೆವರ್ ಇನ್ 1,000 years? M. ಇಂಗ್ಲೀಷಲ್ಲಿ ಎಷ್ಟು ಬಂದಿತ್ತು ಸರ್?
ಇಂಗ್ಲೀಷಲ್ಲೂ ಚೆನ್ನಾಗಿ ಮಾರ್ಕ್ಸ್ ಬಂದಿತ್ತು. ಅವಾಗ 100 ಔಟ್ ಆಫ್ 100 ಕೊಡ್ತಿರ್ಲಿಲ್ಲ. ಇವಾಗ ಕೊಡ್ತಾರೆ. ಎಲ್ಲ ಆಲ್ ಸಬ್ಜೆಕ್ಟ್ಸ್ 90+ ಓನ್ಲಿ, 90-95. ವಾಟ್ ಹ್ಯಾಸ್ ಅ ಹೆಡ್ ಅಂಡ್ ಅ ಟೇಲ್ ಬಟ್ ನೋ ಬಾಡಿ? ಕ್ರಿಕೆಟ್ ಮ್ಯಾಚಸ್ ಅಲ್ಲಿ ಟಾಸ್ ಮಾಡ್ತಾರಲ್ಲ, ಕಾಯಿನ್. ಸೊ ಕಮೆಂಟ್ರಿಲಿ ಪಾರಂಗತರಾದ ನಿಮಗೆ ಐ ಥಿಂಕ್ ಇಟ್ ವಾಸ್ ಅ ಲಿಟಲ್ ಬಿಟ್ ಈಸಿ ಕ್ವೆಶ್ಚನ್. ಸರ್, ಇವಾಗ ಫೈನಲಿ ಫ್ಯಾಮಿಲಿ ಸಪೋರ್ಟ್ ಅನ್ನೋದು ನೀವು ಸ್ಟಾರ್ಟಿಂಗಲ್ಲೇ ಹೇಳಿದ್ರಿ, ಇಟ್ ಇಸ್ ಸೋ ಇಂಪಾರ್ಟೆಂಟ್. ಇಫ್ ಯು ವುಡ್ ವಾಂಟ್ ಟು ಹೈಲೈಟ್ ಅದನ್ನು, ಬಿಕಾಸ್ ನಿಮ್ಮ ವೈಫ್ ನಿಮ್ಮನ್ನ ಮದುವೆ ಆಗೋದಕ್ಕೂ ಮುಂಚೆ ವರ್ಕ್ ಮಾಡ್ತಿದ್ರು, ಆ್ಯಂಡ್ ಮದುವೆ ಆಗಿ ಮಕ್ಕಳಾದ ನಂತರ ಅವರು ಕುಟುಂಬ ನಿರ್ವಹಣೆಯನ್ನು ನೋಡ್ಕೊಳ್ತಾರೆ, ಆ್ಯಂಡ್ ಆಲ್ ಥ್ಯಾಂಕ್ಸ್ ಟು ಹರ್ ಆ ಫುಲ್ ಸ್ಟ್ರೆಂಗ್ತ್ ನಿಮಗೆ ಸಿಗುತ್ತೆ ಅವ್ರ ಕಡೆಯಿಂದ, ಸೊ ದಟ್ ಹೊರಗೆ ಹೋಗಿ ನೀವು ಆರಾಮಾಗಿ ಕೆಲಸ ಮಾಡೋದಕ್ಕೆ. ಖಂಡಿತ ಹೌದು. ಸಿ ಬೇಸಿಕ್ಲಿ ಐ ಆಮ್ ಲಕ್ಕಿ ಇನ್ ದ್ಯಾಟ್ ಆಸ್ಪೆಕ್ಟ್ ಅಂತ ಹೇಳಿ ಸ್ಟ್ರೇಟ್ ಅವೇ ಹೇಳ್ಬೋದು. ಬಿಕಾಸ್ ಮೈ ವೈಫ್ ಈಗಿನ ಕಾಲದ ಬಹುಶಃ 30 years later ನಾವು ಕೇಳಿದರೆ nobody would have left their job. They wouldn't have left the job. But I was very clear, it was not that I forced her to quit the job. She took it sportively. ಕ್ರೀಡಾ ಮನೋಭಾವ, ಸಕಾರಾತ್ಮಕ ಮನೋಭಾವ ಅದಿರಬೇಕು, ಸ್ಪೋರ್ಟ್ಸ್ಮನ್ ಸ್ಪಿರಿಟ್. ನಾನು ಹೇಳಿದೆ, ನೋಡಮ್ಮ, God has given me the strength to work hard and probably our family will be fine after the kids. If you quit, it will be helpful. And she obliged and she agreed. So that was one luck thing which probably definitely does help, and probably I can say without hesitation maklan ashtu belsidda my wife only. My wife, yeah, of course, with the support of my parents, my brothers, sisters, they were all there in terms of supportive thing, but maklanna throughout madve admele belsidda my wife only. Okay. And Abhishek ಮತ್ತೆ ಅಕ್ಷಯ್, ಇವರಿಬ್ಬರ ಬಗ್ಗೆ ಹೇಳಿ ಸರ್ ನಮಗೆ. Abhishek is somewhat like me a little bit in terms of ಯಾವುದೇ ವಿಷಯದ ಬಗ್ಗೆ ಆಗಲಿ ಹೆಚ್ಚು ಮಾತಾಡಕ್ಕೆ ಹೋಗಲ್ಲ. ಐ ಆಲ್ಸೋ ಡೋಂಟ್ ಟಾಕ್ ಮಚ್ ಅಬೌಟ್ ಅದರ್ ಪೀಪಲ್, ಅವ್ರದ್ದು ನೆಗೆಟಿವ್ ಥಿಂಗ್ಸ್ ಇರ್ಬೋದು, ಪಾಸಿಟಿವ್. ಹೀ ಜಸ್ಟ್ ಸ್ಟಿಕ್ಸ್ ಟು ಹಿಸ್ ವರ್ಕ್, ಡಸ್ ಹಿಸ್ ಜಾಬ್, ಅಷ್ಟೇ ಸಾಕು. ಅವರಿಗೆ ರಿಲೇಟಿವ್ಸ್ ಸರ್ಕಲ್ನಲ್ಲಿ ಯಾವುದೇ ರೀತಿ. ಆ್ಯಂಡ್ ಈಸ್ ಆಲ್ಸೋ ಎ ಗುಡ್ ಸ್ಟೂಡೆಂಟ್, ಈಸ್ ಅ ಸಾಫ್ಟ್ವೇರ್ ಇಂಜಿನಿಯರ್ ಆ್ಯಂಡ್ ವರ್ಕಿಂಗ್ ಇನ್ ಎ ಗುಡ್ ಕಂಪನಿ. ನನ್ನ ಎರಡನೇವನು ಅಕ್ಷಯ್, ಹೀ ಈಸ್ ಲೈಕ್ ಮೈ ವೈಫ್, ನನ್ನ ವೈಫ್ ಥರ. ಹೀ ಆಲ್ಸೋ ಈ ಪ್ರಿಫರ್ಸ್ ಟಾಕಿಂಗ್ ಅಬೌಟ್ ಅದರ್ ಪೀಪಲ್, ಅವ್ರ ಬಗ್ಗೆ ಏನು, ಅವ್ರು ಹೇಗೆ ಇವ್ರು ಹೇಗೆ ಅನ್ನೋದೆಲ್ಲ ಇಂಟ್ರೆಸ್ಟು. ಈಸ್ ಆಲ್ಸೋ ಎ ಬ್ರಿಲಿಯಂಟ್ ಸ್ಟೂಡೆಂಟ್. ಟಚ್ ವುಡ್, ಬೋತ್ ಆಫ್ ಮೈ ಸನ್ಸ್ ವರ್ ಬ್ರಿಲಿಯಂಟ್ ಸ್ಟೂಡೆಂಟ್. ಮೈ ಸೆಕೆಂಡ್ ಸನ್ ಡಿಡ್ MS ಇನ್ ಕ್ಯಾನಡಾ, ಈಸ್ ರೈಟ್ ನೌ ಇನ್ ಕ್ಯಾನಡಾ. ಅಲ್ಲಿ ಕೆನಡಾದಲ್ಲಿ ಅವರು ಸಾಫ್ಟ್ವೇರ್ ಪ್ರೊಫೆಷನಲ್, ಹಿ ಈಸ್ ವರ್ಕಿಂಗ್ ದೇರ್. My elder son does little bit of voicing, dubbing, gibbing ಎಲ್ಲ ಮಾಡೋ ಇಂಟ್ರೆಸ್ಟ್ ಇದೆ. So he's just taken it as a hobby. So let's see where it goes. Oh, nice. ಸರ್, ಇವಾಗ ನಮ್ಮ ಧ್ವನಿ, ನಮ್ಮ ಭಾಷೆ, ನಮ್ಮ ಹಾವ ಭಾವ, ನಡವಳಿಕೆ, ನಾವು ಚಿಕ್ಕ ವಯಸ್ಸಲ್ಲಿ ಯಾರನ್ನೂ ನೋಡ್ತಾ ಅವರಿಂದ ಬಂದಿರುತ್ತೆ ನಮಗೆ ಗೊತ್ತಿಲ್ಲದೆ. ಫಾರ್ ಎಕ್ಸಾಂಪಲ್, ನನಗೆ ನನ್ನ ಭಾಷೆ, ನಮ್ಮ ತಾತನಿಗೆ ನಾನು ಥ್ಯಾಂಕ್ ಯು ಹೇಳಬೇಕು. ಅವರಿಂದ ನಾನು ಒಳ್ಳೆ ಭಾಷೆ ಮಾತಾಡೋದಕ್ಕೆ ನೀವು ಹೇಳಿದಾಗೆ ಆ ಅಲ್ಪಪ್ರಾಣ, ಮಹಾಪ್ರಾಣ, ಉಚ್ಚಾರಣೆ ಕರೆಕ್ಟಾಗಿರಬೇಕು. ಲ್ಯಾಂಗ್ವೇಜಲ್ಲಿ ಔಟ್ ಆಫ್ ಔಟ್ ಕೊಟ್ಟಿಲ್ಲ ಅಂದರೂ ಯು ಶುಡ್ ಬಿ ಎನ್ ಎಕ್ಸೆಪ್ಷನ್. ಕನ್ನಡದಲ್ಲಿ, ಇಂಗ್ಲೀಷಲ್ಲಿ ಔಟ್ ಆಫ್ ಔಟ್ ತೊಗೊಳ್ಬೇಕು ಅಂತೆಲ್ಲ ಹೇಳೋರು. ಆ್ಯಂಡ್ ಧ್ವನಿ ಅಂತ ಬಂದಾಗ ಸಾಕಷ್ಟು ಜನ ಹೇಳ್ತಾರೆ ತಾಯಿಯ ಧ್ವನಿ ನನ್ನದು ರಿಸೆಂಬಲ್ ಆಗುತ್ತೆ ಅಂತ. ಸೊ ನಿಮಗೆ ಯಾರಿಂದ ಸಿಕ್ಕಿದ್ದಿರಬಹುದು ಇದು? ಅಂದರೆ ತಂದೆ, ತಾಯಿ? ನಮ್ಮ ತಂದೆದೇ ಧ್ವನಿ. ಹೌದಾ? ಖಂಡಿತ, ಮೋರ್ ದನ್ 100%. ನಮ್ಮ ತಂದೆ, ಹಿ ವಾಸ್ ಎ ಮೈನಿಂಗ್ ಇಂಜಿನಿಯರ್ ಆ್ಯಂಡ್ ಮೈ ಮದರ್ ಹ್ಯಾಸ್ ಬೀನ್ ಎ ಗ್ರೇಟ್ ವುಮನ್. ಸೊ ಅವರಿಬ್ಬರದ್ದು ಸಾಕಷ್ಟು ಪ್ರಭಾವ ಇತ್ತು. ಮದುವೆಗೆ ಮುಂಚೆ ಮೈ ಸಿಸ್ಟರ್, ಮೈ ಎಲ್ಡರ್ ಬ್ರದರ್, ಮೈ ಯಂಗರ್ ಬ್ರದರ್, ದೇ ವರ್ ಆಲ್ ವೆರಿ ಸಪೋರ್ಟಿವ್. ಸೊ ನಮ್ಮಣ್ಣ, ನನ್ನ ತಮ್ಮ, ಅವ್ರ ವಾಯ್ಸು ಸ್ವಲ್ಪ ನನ್ನ ಥರನೇ ಇದೆ. ಪ್ರಾಬ್ಲಿ ಐ ಮಾಡ್ಯುಲೇಟೆಡ್ ಇಟ್. ಆ್ಯಂಡ್ ಮೈ ಸಿಸ್ಟರ್ ವಾಸ್ ಎ ಹ್ಯೂಸ್ ಟು ಡಾನ್ಸರ್ಸ್ ಆ್ಯಂಡ್ ಅವರು ಹಾಡು ಹೇಳ್ತಾರೆ. ಸೊ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ಗೆ ನಮ್ಮ ತಂದೆ ತಾಯಿ ಸಾಕಷ್ಟು ಸಪೋರ್ಟ್ ಮಾಡಿದ್ರು, ಬಟ್ ನಾಟ್ ಎಟ್ ದ ಕಾಸ್ಟ್ ಆಫ್ ಸ್ಟಡೀಸ್. ಸೊ ಈ ದೃಷ್ಟಿಯಿಂದ ಧ್ವನಿ ಅಂತೂ ಪೂರಾ ನಮ್ಮ ಅಪ್ಪಂದೇ. ಇಟ್ಸ್ ಎ ಬೂನ್ ಗಿವನ್ ಬೈ ಮೈ ಫಾದರ್. ಸೊ ನಮ್ಮ ತಂದೆ ಕೊಟ್ಟಿರೋ ಧ್ವನಿ ನನಗೆ ಬಂದಿದೆ. ಪ್ರಾಬ್ಲಿ ಐ ಗಾಟ್ ಅನ್ ಆಪರ್ಚುನಿಟಿ. ಅವ್ರು ನಮ್ಮ ತಂದೆನೂ ಚೆನ್ನಾಗಿ ಹಾಡು ಹೇಳೋರು, ಒಬ್ಬ ಅದ್ಭುತವಾಗಿ ಹಾಡು ಹೇಳ್ತಾ ಇದ್ರು. ಸೊ ಆ ಸಂದರ್ಭದಲ್ಲಿ ಆ ಎಲ್ಲ ಗುಣಗಳು ನಮ್ಮ ತಂದೆಯಿಂದ ನನಗೆ ಬಂದಿದೆ. ಬಟ್ ಸ್ವಭಾವ ನಮ್ಮ ತಾಯಿದು ಅಂತ ಭಾಳಷ್ಟು ಜನ ಹೇಳ್ತಾರೆ. ಆ ಕಾಮ್ನೆಸ್, ಆ ಕೂಲ್ನೆಸ್ ಇರುತ್ತಲ್ಲ. ಸೊ ದಟ್ ಹ್ಯಾಸ್ ಕಮ್ ಆಸ್ ಎ ಬೂನ್ ಫ್ರಮ್ ಮೈ ಮದರ್. ಸೊ ಟೇಕ್ ಎವ್ರಿಥಿಂಗ್ ಆಸ್ ಇಟ್ ಕಮ್ಸ್. ಒಂದು ಲೆವೆಲ್ ಹೆಡೆಡ್ ಥಾಟ್ ಪ್ರೊಸೆಸ್ ಫ್ರಮ್ ಮೈ ಮದರ್ ಐ ಹ್ಯಾವ್ got it. And excellent support. My even today ನಮ್ಮ ಅಣ್ಣ, ನಮ್ಮ ತಮ್ಮ, ನಮ್ಮ ಅಕ್ಕ, we all families of all are bonded together well. So we gelled each other well. And ಒಬ್ರು ಮನೇಲಿ ಕಾರ್ಯಕ್ರಮ ಆದರೆ ಅದು ನಮ್ಮನೆ ಕಾರ್ಯಕ್ರಮ ಅನ್ನೋ ಒಂದು ಆ ಒಗ್ಗಟ್ಟಿದೆ. So that's always been a plus point for me in my life. ಆ್ಯಂಡ್ ಇವಾಗ ಕ್ಯಾನ್ ವಿ ಲಿಸನ್ ಟು ಯುವರ್ ಬ್ಯೂಟಿಫುಲ್ ವಾಯ್ಸ್ ಸಿಂಗಿಂಗ್? ಸೊ ನೀವು ಸ್ಟಾರ್ಟಿಂಗಲ್ಲೇ ಹೇಳಿದ್ರಿ, ಅಂದರೆ ಬಿನಾಕಾ ಗೀತ್ ಮಾಲ ಹೇಳ್ಬಿಟ್ಮೇಲಂತೂ ಅಫ್ಕೋರ್ಸ್ ಗೊತ್ತು ದಟ್ ಹಳೇ ಹಿಂದಿ ಹಾಡುಗಳು ನಿಮಗೆ ಸಿಕ್ಕಾಪಟ್ಟೆ ಇಷ್ಟ. ಡಾಕ್ಟರ್ ರಾಜ್ಕುಮಾರ್ ಅವ್ರ ಹಾಡುಗಳಿಷ್ಟ, ಸಂಗೀತ ಕಟ್ಟಿಯವರು ನಿಮ್ಗಿಷ್ಟ. ಸೊ ಯಾವುದಾದ್ರೂ ಒಂದು ಹಾಡು ನಮಗೋಸ್ಕರ. ಕನ್ನಡ ಗೀತೆ ಕೇಳಿದಾಗ
ಕೆಲವು ಹಾಡುಗಳು, ಕೆಲವು ವ್ಯಕ್ತಿಗಳು ನಿಮ್ಮ ಜೀವನದ ಮೇಲೆ ಅವರನ್ನು ನಾವು ಹೆಚ್ಚು ಸಂಪರ್ಕದಲ್ಲಿ ಇಲ್ಲದೆ ಹೋದರೂ ಅಪಾರ ಪ್ರಭಾವವನ್ನು ಬೀರಿರ್ತಾರೆ. ಫಾರ್ ಎಕ್ಸಾಂಪಲ್, ಐ ವಾಸ್ ಲಕ್ಕಿ ಟು ಬಿ ಸೆಲೆಕ್ಟೆಡ್ ಫಾರ್ ಡಬ್ಬಿಂಗ್ ಆಫ್ ಪರಶುರಾಮ್, ಡಾಕ್ಟರ್ ರಾಜ್ಕುಮಾರ್ ಆ್ಯಡ್ ಮಾಡಿರೋಂಥ ಚಿತ್ರ. ಆಗ ಡಬ್ಬಿಂಗ್ ಹೆಂಗಿತ್ತು ಅಂದರೆ, ಇವಾಗೆಲ್ಲ ನಾವು ಟ್ರ್ಯಾಕ್ ಡಬ್ಬಿಂಗ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಐ ವಾಸ್ ಫಾರ್ಚುನೇಟ್ ಇನ್ ಐ ಜಸ್ಟ್ ಫಿನಿಶ್ಡ್ ಇಂಜಿನಿಯರಿಂಗ್ ಆ್ಯಂಡ್ ಆಲ್. ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆ 3-4 days ಒಂದು ಮೇನ್ ಕ್ಯಾರೆಕ್ಟರ್ MD ಅಂತ ಇತ್ತು ಅದ್ರಲ್ಲಿ ಪರಶುರಾಮ್ನಲ್ಲಿ. ಐ ಹವ್ ವಾಯ್ಸ್ಡ್ ಡಬ್ ಮಾಡಿದೆ. ಯಾಕೆಂದ್ರೆ ನನಗೆ ಕನ್ನಡ ಇಂಗ್ಲೀಷ್ ಆಗ ರಂಜಿ ಟ್ರೋಫಿ ಕಾಮೆಂಟ್ರಿನಲ್ಲಿ ಸುರೇಶ್ ಅರಸ್ ಅಂತ ಈಸ್ ಅ ವೆರಿ ವೆಲ್ ನೋನ್ ಎಡಿಟರ್, ಸುಂದರ್ ಕೃಷ್ಣ ಅರಸ್ ಅವ್ರ ಬ್ರದರ್, ಬಟ್ ಈಸ್ ಅ ವೆರಿ ವೆಲ್ ನೋನ್ ಎಡಿಟರ್. ಅವರು ನನ್ನ ಕಾಮೆಂಟ್ರಿಯನ್ನು ಕೇಳಿ ಆ ಕ್ಯಾರೆಕ್ಟರ್ಗೆ ಕನ್ನಡ ಇಂಗ್ಲೀಷ್ ಎರಡೂ ಇರಬೇಕು ಅನ್ನೋ ಒಂದು ಇದಿತ್ತು. ಸೊ ಐ ವೆಂಟ್ ಅಂಡ್ ಗೇವ್ ದ ವಾಯ್ಸ್ ಟೆಸ್ಟ್ ಫಾರ್ ದಟ್ ಕ್ಯಾರೆಕ್ಟರ್. ಫಾರ್ಚುನೇಟ್ಲಿ ಐ ಗಾಟ್ ಸೆಲೆಕ್ಟೆಡ್. ಆ ಕ್ಯಾರೆಕ್ಟರಲ್ಲಿ ಮಾಡಿದಾಗ ಅದು ಡಬ್ ಮಾಡಿದೆ. ಪರಶುರಾಮ್ ವಾಸ್ ಮೈ ಫಸ್ಟ್ ಮೂವಿ ವಿಚ್ ಐ ಡಬ್ಡ್. ಆ್ಯಂಡ್ ಐ ವಾಸ್ ಅದೇ ಹೇಳಿದಾಗೆ ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆ ಕಳೆದಂತಹ ದಿನಗಳು ಅವರಿಗೆ ಕೋಟ್ಯಾಂತರ ಜನ ಅವರ ಅಭಿಮಾನಿಗಳಿದ್ದಾರೆ. ಸೊ ಐ ವಾಸ್ ವೆರಿ ಲಕ್ಕಿ ಇನಫ್ ಫ್ಯೂ ಡೇಸ್ ಆಫ್ ಡಬ್ಬಿಂಗ್. ಆ್ಯಂಡ್ ನನ್ನ ಜೊತೆ ಸಿನ್ಸ್ ಐ ವಾಸ್ ದ ವಾಯ್ಸಿಂಗ್ ಫಾರ್ ದ ಮೇನ್ ವಿಲನ್, ಸಾಕಷ್ಟು ಸೀನ್ಸ್ಗಳು ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆ ಇತ್ತು. ಎಸ್, ಎದುರು ಐ ಹ್ಯಾವ್ ಡನ್ ಡಬ್ಬಿಂಗ್ ವಿತ್ ಒನ್ ಆಫ್ ದ ಲಕ್ಕಿ ಫ್ಯೂ ಡನ್ ಡಬ್ಬಿಂಗ್. ಆ್ಯಂಡ್ ಸಾಕಷ್ಟು ಕಲಿತೆ, ನಾಟ್ ಆಸ್ ಎ ಆರ್ಟಿಸ್ಟ್, ಆ ವ್ಯಕ್ತಿತ್ವದ ಆ ವಿನಯ ಭಾಳಷ್ಟು ಜನ ಹೇಳಿರ್ಬೋದು. ಬಟ್ ಒನ್ ಗ್ರೇಟ್ ಥಿಂಗ್ ವಾಟ್ ಐ ಹ್ಯಾವ್ ಲರ್ನ್ ಫ್ರಮ್ ಇಸ್ ಆ ವಿನಯವಂತಿಕೆ. ಆಮೇಲೆ ಪ್ರತಿಯೊಬ್ಬರನ್ನು ಈಕ್ವಲ್ ದೃಷ್ಟಿಯಿಂದ ನೋಡಿ ಮಾತನಾಡಿಸುವಂತಹ ಆ ಒಂದು ಗ್ರೇಟ್ನೆಸ್ ಇದೆಯಲ್ಲ. ಸಿಂಪಲ್ ಲಿವಿಂಗ್, ಹೈ ಥಿಂಕಿಂಗಿಗೆ ಒಂದು ಗ್ರೇಟ್ ಎಕ್ಸಾಂಪಲ್ ಡಾಕ್ಟರ್ ರಾಜ್ಕುಮಾರ್. ಸೊ ಆ ಹಾಡನ್ನು ಸಹ ಅವರು ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಜ್ಞಾಪಕ ಮಾಡಿಕೊಂಡೆ. ನೀತಿ ಬಾನಿಗೊಂದು ಎಲ್ಲೇ ಐ ಡೋಂಟ್ ನೋ ಹೌ ವಿಲ್ ಐ ಹ್ಯಾವ್ ನಾಟ್ ಪ್ರಾಕ್ಟೀಸ್ಡ್ ಇಟ್ ಆಲ್, ಬಟ್ ಎಸ್, ಲೆಟ್ ಮಿ ಟ್ರೈ. ಬಾನಿಗೊಂದು ಎಲ್ಲೆಯಲ್ಲಿದೆ, ನಿನ್ನಾಸೆಗೆಲ್ಲಿ ಕೊನೆಯಿದೆ, ಏಕೆ ಕನಸು ಕಾಣುವೆ, ನಿಧಾನಿಸು ನಿಧಾನಿಸು. ಬಾನಿಗೊಂದು ಎಲ್ಲೆಯಲ್ಲಿದೆ, ನಿನ್ನಾಸೆಗೆಲ್ಲಿ ಕೊನೆಯಿದೆ, ಏಕೆ ಕನಸು ಕಾಣುವೆ, ನಿಧಾನಿಸು ನಿಧಾನಿಸು. ಆಸೆಯೆಂಬ ಬಿಸಿಲು ಕುದುರೆ ಏಕೆ ಏರುವೆ, ಮರಳುಗಾಡಿನಲ್ಲಿ ಸುಮ್ಮನೇಕೆ ಅಲೆಯುವೆ, ಅವನ ನಿಯಮ ಮೀರಿ ಇಲ್ಲಿ ಏನು ಸಾಗದು, ನಾವು ನೆನೆಸಿದಂತೆ ಬಾಳಲೇನು ನಡೆಯದು, ವಿಷಾದವಾಗಲಿ ವಿನೋದವಾಗಲಿ ಅದೇನೇ ಆಗಲಿ ಅವನೇ ಕಾರಣ, ಬಾನಿಗೊಂದು ಎಲ್ಲೆಯಲ್ಲಿದೆ. ಸೂಪರ್ ಸರ್. ಅಂಡ್ ಹಿಂದಿಯಲ್ಲಿ ಹಳೇ ಗೀತೆಗಳು ನಿಮಗೆ ತುಂಬಾ ಇಷ್ಟ ಆಗುತ್ತೆ. ಕಿಶೋರ್ ಕುಮಾರ್, ಲಾಟ್ ಆಫ್ ಸಾಂಗ್ಸ್ ಐ ಹ್ಯಾವ್. ये जीवन है, इस जीवन का यही है, यही है, यही है रंग रूप, थोड़े हम हैं, थोड़ी खुशियाँ, यही है, यही है, यही है छाव धूप, ये जीवन है. ಅಲ್ಲ, ಒಳ್ಳೆ ಫ್ಯಾಮಿಲಿ ಗ್ಯಾದರಿಂಗ್ಸ್ ಅಲ್ಲಿ ಈ ತರ ಹಾಡುಗಳು ಕೇಳ್ತಾ ಇದ್ರೆ ಹಾಡ್ತಾ ಇದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ ಸರ್. ಸೋ ನೈಸ್. ಯು ಆರ್ ಎಕ್ಸ್ಟ್ರೀಮ್ಲಿ ಪ್ಯಾಷನೇಟ್ ಅಬೌಟ್ ಸಿಂಗಿಂಗ್ ಅಂತ ಗೊತ್ತು ಸರ್. ನಿಮ್ಮನ್ನ ಇಂಟರ್ವ್ಯೂ ಮಾಡಿ ಅಥವಾ ನಿಮ್ಮ ಬಗ್ಗೆ ಬರೆದಿರುವಂತಹ ಸಂದರ್ಶನಗಳು ಅಂತ ತಗೊಂಡಾಗ ಪ್ರಿಂಟಲ್ಲಿ 100 ಅದರಲ್ಲಿ ಕೆಲವೊಂದು ಹೆಡ್ಲೈನ್ಸ್ ನನಗೆ ಸಿಕ್ಕಾಬಡೆ ಇಷ್ಟ ಆಯಿತು. ಟೈಟಲ್ಸ್ ತುಂಬ ಬ್ಯೂಟಿಫುಲಿ ನಿಮ್ಮನ್ನು ಡಿಫೈನ್ ಮಾಡುವಂಥ ಟೈಟಲ್ಸ್. 2002 ಬ್ಯಾಂಗ್ಳೂರ್ ಟೈಮ್ಸಲ್ಲಿ ಯೋರ್ ಮೌತ್ ಇಸ್ ವೇರ್ ದ ಮನಿ ಇಸ್. ಅವಾಗಲೇ ಹೇಳ್ಬಿಟ್ಟಿದ್ರು. 2025ಗೂ ಇಟ್ ಸ್ಟಿಲ್ ಹೋಲ್ಡ್ಸ್ ಟ್ರೂ ಅಲ್ವಾ ಸರ್? 2010 ವಿಜಯ ಕರ್ನಾಟಕದಲ್ಲಿ ಹಲವು ಪ್ರಥಮಗಳ ಸರದಾರ. ಇವತ್ತಿಗೆ ಆ ಲಿಸ್ಟ್ ಇನ್ನೂ ಜಾಸ್ತಿ ಆಗಿದೆ. 2005 ಪ್ರಜಾವಾಣಿನಲ್ಲಿ ಮಂದ್ರಸ್ವರದ ಮೋಡಿಗಾರ. 2014 ವಿಜಯವಾಣಿನಲ್ಲಿ ಮಾತು ಬೆಳ್ಳಿ ಆದರೆ ನಿರೂಪಣೆ ಬಂಗಾರ. 2003 ಬ್ಯಾಂಗ್ಳೂರ್ ಟೈಮ್ಸಲ್ಲಿ ದ ಮ್ಯಾನ್ ವಿತ್ ದ ಮಿದಾಸ್ ವಾಯ್ಸ್, ಯೋರ್ ವಾಯ್ಸ್ ಇಸ್ ಯೋರ್ ಫಾರ್ಚ್ಯೂನ್ ಅನ್ನೋ ಮತ್ತೊಂದು ಆರ್ಟಿಕಲ್. 2010 ಪ್ರಜಾವಾಣಿನಲ್ಲಿ ಕಂಠಸಿರಿಗೆ ತುರಾಯಿ. 2015 ಮನಗೆದ್ದ ವಿಶ್ವಕಪ್ ವೀಕ್ಷಕ ವಿವರಣೆ, ಮಾತೃಭಾಷೆ ಮೂಲಕ ಕನ್ನಡಿಗರಿಗೆ ಹತ್ತಿರವಾದ ಕ್ರಿಕೆಟ್. ಈ ಥರ ನಿಮಗೆ ಹತ್ತಿರವಾದ ಯಾವುದಾದ್ರೂ ಒಂದು ಟೈಟಲ್ ಅಥವಾ ಹೆಡ್ಲೈನ್ ಇದೆಯಾ ವಿಚ್ ಇಸ್ ಲೈಕ್ ವಾವ್ ಚೆನ್ನಾಗಿ ಕೊಟ್ರಲ್ಲ ಅಂತ ನಿಮಗನ್ಸಿದ್ದು?
ಎಲ್ಲರಿಗೂ ಸಲ್ಲುವಂತಹ ನಿರೂಪಕ. ಬ್ಯೂಟಿಫುಲ್. ಇವತ್ತು ವೇರ್ ಎಕ್ಸ್ಟ್ರೀಮ್ಲಿ ಆನರ್ಡ್, ಯಾಕಂದ್ರೆ ಸರ್ ನಿಮ್ಮ ಜೀವನಕ್ಕೆ ಬಹಳ ವಿಶೇಷ ಅಂತ ಅನ್ನಿಸ್ಕೊಳ್ಳೋ, ನಿಮಗೆ ಬಹಳ ಹತ್ತಿರವಾಗಿರುವಂಥ ಸಾಕಷ್ಟು ಇದನ್ನ ವಸ್ತುಗಳು ಅನ್ನೋಕ್ಕಾಗಲ್ಲ, ಬಿಕಾಸ್ ದೀಸ್ ಆರ್ ಎಮೋಷನ್ಸ್. ಒಂದೊಂದೇ ತೋರಿಸ್ತಾ ಹೋಗ್ತೀನಿ, ಅದ್ರ ಬಗ್ಗೆ ನಮಗೆ ಹೇಳ್ತಾ ಹೋಗಬೇಕು. ರಿಯೋ 2016. Yeah, that's the medal as a participant, as a broadcaster, Akashvaniinda. Okay. So probably that's the medal for Rio Olympics 2016. The Olympic Games would not be possible without your involvement. Thank you for helping make the Olympic Games Rio de Janeiro 2016 such a success. ಎಷ್ಟು ವರ್ಷಗಳಾದರೂ ಇದ್ರ ತೂಕ ಹೆಚ್ಚಾಗ್ತಾನೆ ಹೋಗುತ್ತೆ ಹೊರತು posterity, probably my children and grandchildren, they probably will say, yeah, you had gone to the Olympics. Yeah. Correct. And Beijing to win. ಇದು China 2008. Yeah, there's the medal for the Beijing Olympics. Okay. Media contingent all India. ಇದು ಆಕಾಶವಾಣಿನೇ. ನಾವು ನಮ್ಮ ಸ್ಕೂಲ್ ಕಾಲೇಜ್ ಡೇಸಲ್ಲಿ ಎಷ್ಟೇ ಮೆಡಲ್ಸ್ಗಳನ್ನ ಟ್ರೋಫೀಸ್ಗಳನ್ನ ಗೆದ್ದಿರಬಹುದು, ಅದರಷ್ಟೇ ಅಥವಾ ಅದಕ್ಕಿಂತ ಜಾಸ್ತಿ ಸ್ಪೆಷಲ್ ಅನ್ನಿಸ್ಕೊಂಡ್ಬಿಡುತ್ತೆ. Absolutely. Lucky few will only get this. Yeah. 14th Asian Games at Busan 2002. Yeah. This is a beautiful certificate. Yeah. Yes, that's the first Asian Games which I went. Oh, 2002 ನಲ್ಲಿ. Yeah. Athens, Greece ಅಲ್ವಾ ಇದು? Greece, 2004. ಅದರಲ್ಲ ಆ ಒಳಗೇನೆ ಮೆಡಲ್ ಅನ್ನು you can see the medal being placed inside. Greece, Athens, yeah. That's 2004. 2004. ಸಾಕಷ್ಟು ಪ್ರಶಸ್ತಿಗಳು ನಿಮ್ಮನ್ನ ಅರಸಿ ಬಂದಿದೆ. ಕೆಂಪೇಗೌಡ ಪ್ರಶಸ್ತಿ ಇರಬಹುದು, ಅಂಡ್ ಛತ್ರಪತಿ ಶಿವಾಜಿ, ನ್ಯಾಷನಲ್ ಕೋಆಪರೇಟಿವ್ ಬ್ಯಾಂಕ್, TR ಶಾಮಣ್ಣ ಪ್ರಶಸ್ತಿ, ಆಮೇಲೆ ಗವರ್ನರ್ ಆ್ಯಂಡ್ CM ಅವ್ರ ಕೈಲೂ ಸಾಕಷ್ಟು, ರಿಪಬ್ಲಿಕ್ ಡೇ, ಇಂಡಿಪೆಂಡೆನ್ಸ್ ಡೇ ನಲ್ಲಿ ಅವರಿಂದ ಸಾಕಷ್ಟು ಪ್ರಶಸ್ತಿಗಳನ್ನು ಸ್ವೀಕರಿಸಿದೆ. ಕರೆಕ್ಟ್. ಆ್ಯಂಡ್ ಸ್ಪೆಷಲಿ ಒಂದು ಫೋಟೋ ಇದೆ, ಆ ಫೋಟೋ ನೋಡ್ತಾನೆ ಮಾತಾಡೋಣ ಅದ್ರ ಬಗ್ಗೆ ಅಂತ. ಐ ವಾಸ್ ಜಸ್ಟ್ ವೇಟಿಂಗ್. ಆ್ಯಂಡ್ ಒಂದು ಸ್ಪೆಷಲ್ ಆಗಿರೋ ಇದಕ್ಕೆ ಹುಡುಕ್ತಾ ಇದ್ದೀನಿ. ಎಸ್, ದಿಸ್ ಇಸ್ ಇಟ್. ಯಾ, 2006. ಯಾ, Pakistan. Pakistan versus India series. That was the last tour of India to Pakistan. Mahendra Singh Dhoni was the captain of India. So I was fortunate enough to be a part of the All India Radio commentary team. English commentator ಆಗಿ ನಾನು ಪಾಕಿಸ್ತಾನ್ಗೆ ಹೋದೆ. ವಿವಿಧ ಲಾಹೋರಲ್ಲಿ ಮ್ಯಾಚ್, ಕರಾಚಿ, ಮುಲ್ತಾನ್, ಈ ಎಲ್ಲ ಕಡೆಗೂ ಮ್ಯಾಚ್ಗಳು ನಡೀತು. ಒನ್ ಡೇ ಇಂಟರ್ನ್ಯಾಷನಲ್ ಟೆಸ್ಟ್ ಮ್ಯಾಚ್ ನಡೀತು. ಆ ಎಲ್ಲ ಮ್ಯಾಚ್ಗಳಿಗೂ ಕಾಮೆಂಟ್ರಿ, ಅದೊಂದು ಅಭೂತಪೂರ್ವವಾಗಿರ್ತಕ್ಕಂಥ ಅನುಭವ ಆಗಿತ್ತು. ಲಾಟ್ ಆಫ್ ಫಿಯರ್ಸ್ ಕಾಂಪಿಟೇಷನ್, ಇಂಡಿಯಾ ವರ್ಸಸ್ ಪಾಕಿಸ್ತಾನ್. ಒನ್ ಆಫ್ ದಿ ಮೆಮೊರಬಲ್ ಥಿಂಗ್ಸ್. ಲಾಸ್ಟ್ ಟೂರ್ ಆಫ್ ಇಂಡಿಯಾ ಟು ಪಾಕಿಸ್ತಾನ್, ಅದಾದ್ಮೇಲೆ ಟೂರ್ ಆಗಿಲ್ಲ. ವಾಟ್ ಎವರ್ ಡೆವಲಪ್ಮೆಂಟ್ಸ್ ಇಟ್ ಮೈಡ್ ಹ್ಯಾವ್ ಹ್ಯಾಪನ್, ಬಟ್ ದಟ್ ವಾಸ್ ಐ ವಾಸ್ ಫಾರ್ಚುನೇಟ್ ಎನಫ್ ಟು ಬಿ ಎ ಕಾಮೆಂಟೇಟರ್ ಆಗಿ ಹೋಗಿದ್ದು. ಎಷ್ಟು ದಿನ ಹೋಗಿದ್ರಿ ಸರ್? ಆಲ್ಮೋಸ್ಟ್ 1.5 months ಆಲ್ಮೋಸ್ಟ್. This card is valid for the Test and ODI series. ಅಂದ್ರೆ and all ಕೆಳಗೆ ನೋಡಿ ಆಲ್ ಪಾಕಿಸ್ತಾನ್ ಅಂತಿದೆ. ಆಲ್ ಪಾಕಿಸ್ತಾನ್. ಓಕೆ. ಅಂದ್ರೆ you are allowed to go with that pass wherever you want because of media ಇದು, ಅದರಿಂದ ಅದು ಸಿಕ್ಕಿರೋದು. ಓಕೆ. ಜೊತೆಗೆ ಜಿಂಬಾಬ್ವೆ, ನ್ಯೂಜಿಲೆಂಡ್, ಹೌದು, ಜಿಂಬಾಬ್ವೆನಲ್ಲೂ ಆಲ್ಮೋಸ್ಟ್ ಅಬೌಟ್ 2 months ಇತ್ತು. ಆ ಜಿಂಬಾಬ್ವೆ ಟ್ರಾವೆಲ್ಲು. ಆಸ್ಟ್ರೇಲಿಯಾದಲ್ಲಿ ಕಾಮನ್ವೆಲ್ತ್ ಗೇಮ್ಸ್ಗೆ ಹೋಗಿದ್ದೆ. ಸೊ ಆಲ್ ಓವರ್ ದ ವರ್ಲ್ಡ್. ಓಕೆ. ಏರ್ ಪ್ರಸಾರ್ ಭಾರತಿಯಿಂದ ಇಂಡಿಯಾ ವರ್ಸಸ್ ಶ್ರೀಲಂಕಾ 2009. ಹೌದು, ಆ ಥರ ಸಾಕಷ್ಟು ಪಂದ್ಯಗಳಿದೆ. ಎಷ್ಟು ಚೆನ್ನಾಗಿ ಪ್ರಿಸರ್ವ್ ಮಾಡಿ ಇಟ್ಟಿದ್ದೀರಾ ಸರ್. ಇನ್ನು ಸಾಕಷ್ಟು ಇದೆ. ಇಲ್ಲಿ ಕೆಲವನ್ನ ನಿಮಗೆ ತೋರಿಸಿದ್ದೀನಿ. ಅದೇ ಒಂದು ಫ್ಯೂ kgs ಆಗ್ಬೋದು. ಸೊ ಈ ಈವೆಂಟ್ಸ್ಗಳನ್ನು ಮಾಡೋವಾಗ ಅಂದರೆ ನಾವು ಆ ಫ್ಲೋನಲ್ಲಿ ಇರ್ತೀವಿ, ಬ್ಯಾಕ್ ಟು ಬ್ಯಾಕ್ ಒಳ್ಳೊಳ್ಳೆ ಈವೆಂಟ್ಸ್ಗಳು ಬರ್ತಾ ಇರುತ್ತೆ, ಮಾಡ್ತಾ ಇರ್ತೀವಿ. ಬಟ್ ಆ ಮೂಮೆಂಟಲ್ಲಿ ಮೇ ಬಿ ನಮಗೆ ಆ ಥಾಟ್ ಓಡಲ್ವಾ ಅಂತ ತಲೆಗೆ, ಇದೆಲ್ಲ ಪ್ರಿಸರ್ವ್ ಮಾಡೋಣ, ಮುಂದಕ್ಕೆ ಇದೇ ಗೋಲ್ಡ್ ಅಂತ ನಮಗೆಲ್ಲ ಅನ್ಸದೆ ಎಷ್ಟೊಂದು ಕಳ್ಕೊಂಡ್ಬಿಟ್ಟಿರ್ತೀವಿ. ಬಟ್ ನೀವು ತುಂಬಾ ಚೆನ್ನಾಗಿಲ್ಲ. ಇದು ಐಡಿ ಪ್ರೂಫ್ಸ್ ತರ. ಕರೆಕ್ಟ್. ಹೌದು. ಕೆಂಪೇಗೌಡ ಪ್ರಶಸ್ತಿ. ಇಲ್ಲಿ ಹಿಯರ್ ಇಟ್ ಇಸ್. ಬಟ್ ಸಾಕಷ್ಟು ಡಿಫ್ರೆನ್ಸ್ ಇದೆ ಅಲ್ವಾ ಸರ್, ಅವಾಗಿನ ಶಂಕರ್ ಪ್ರಕಾಶ್ ಸರ್ಗೂ ಇವಾಗಿನ ಶಂಕರ್ ಪ್ರಕಾಶ್ ಸರ್ಗೂ. ವಾವ್, ಎಂಥ ಬ್ಯೂಟಿಫುಲ್ ಆಗಿರುವಂಥ. ಕರೆಕ್ಟ್. ಇದು ಏಷ್ಯನ್ ಗೇಮ್ಸ್ ಹೋದಾಗ 2002ನಲ್ಲಿ ಆನ್ ದ ಇದರಲ್ಲಿ ಐ ವಾಸ್ ಅವೇ ಫ್ರಮ್ ಹೋಮ್. ಆ ಟೈಮ್ನಲ್ಲಿ ಮೈ ವೈಫ್ ಬರ್ಡೇ ವಾಸ್ ದೇರ್. ಸೊ ಆ ಬರ್ಡೇ ಟೈಮ್ನಲ್ಲಿ ಅಲ್ಲಿ ಒಂದು ಪ್ರಖ್ಯಾತ ಪೇಂಟರ್, ಸೌತ್ ಕೊರಿಯಾದವರು, ಆನ್ ದ ಸ್ಪಾಟಲ್ಲಿ ಬರೆದಂತಹ ಪೇಂಟರ್ ಫಾರ್ ಮೈ ವೈಫ್ ಆ್ಯಂಡ್ ಚಿಲ್ಡ್ರನ್. ಹ್ಯಾಪಿ ಬರ್ತ್ಡೇ ಟು ಅನಿತಾ.
And yeah, 14th Asian Games, Busan to Abhi and Akshay. Yes. ನೈಸ್ ಸರ್. ನಾವು ಎಷ್ಟೇ ಕವರ್ ಮಾಡಿದ್ರು ಐ ಆಮ್ ಶ್ಯೂರ್ ಎಷ್ಟೊಂದನ್ನು ಬಿಟ್ಟಿರ್ತೀವಿ, ಯಾಕಂದರೆ ನಿಮ್ಮ ಸಾಧನೆಗಳಷ್ಟಿದೆ. ವಿ ಶುಡ್ ಥ್ಯಾಂಕ್ ಯು, ಹಾರ್ಟ್ಫೆಲ್ಟ್ ಥ್ಯಾಂಕ್ಸ್ ನಿಮಗೆ ಫಾರ್ ಬೀಯಿಂಗ್ ಅ ಪಾರ್ಟ್ ಆಫ್ ನಮ್ಮ ಈ ಕಾನ್ವರ್ಸೇಷನ್. ಐ ಆಮ್ ಟ್ರೂಲಿ ಆನರ್ಡ್. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಸಮಯ ಹೋಗಿದ್ದೆ ಗೊತ್ತಾಗಲಿಲ್ಲ. ಆ್ಯಂಡ್ ಇಟ್ ವಾಸ್ ನೈಸ್ ಇಂಟರ್ವ್ಯೂ ಬೈ ಯು ಆ್ಯಂಡ್ ಥ್ಯಾಂಕ್ಸ್ ಫಾರ್ ರಿಮೆಂಬರಿಂಗ್ ಮೀ. ಹಾಗೆಯೇ ಇನ್ನೊಂದು ಹೇಳಬೇಕಾಗಿತ್ತು, ಹೆಮ್ಮೆಯ ಕನ್ನಡಿಗ ಅಂತ ಒಂದು ಪ್ರಶಸ್ತಿ ಇದೆ, ಅದನ್ನು ನೀವು ಮೆನ್ಷನ್ ಮಾಡಲಿಲ್ಲ. ಅದಕ್ಕೆ ಕಾರಣೀಕರ್ತರು ನೀವೇ. ರೇಡಿಯೋ ಸಿಟಿನಲ್ಲಿ ಹೆಮ್ಮೆಯ ಕನ್ನಡಿಗ ಅಂತ ಒಂದು ಏರಲ್ಲಿ ಕೊಡ್ತಾ ಇದ್ರಿ. ಸೊ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಯು ಕನ್ಸಿಡರಿಂಗ್ ಮಿ ಆಸ್ ಹೆಮ್ಮೆಯ ಕನ್ನಡಿಗ ನೀವು ರೇಡಿಯೋ ಸಿಟಿಲಿದ್ದಾಗ. ಆ್ಯಂಡ್ ಒಂದು ರೆಸ್ಪಾನ್ಸಿಬಿಲಿಟಿ ಆ್ಯಡ್ ಮಾಡಿದ್ರಿ ಅವಾಗ. ಆ್ಯಂಡ್ ಪ್ರಾಬ್ಲಿ ಐ ಫೀಲ್ ದಟ್ ಐ ಆಮ್ ಟ್ರೈಂಗ್ ಟು ಲಿವ್ ಅಪ್ ಟು ದ್ಯಾಟ್ ಎಕ್ಸ್ಪೆಕ್ಟೇಷನ್ಸ್ ಫ್ರಮ್ ಮೀ. ಸರ್, ನಿಜಕ್ಕೂ ನೀವು ನಮ್ಮ ಹೆಮ್ಮೆಯ ಕನ್ನಡಿಗರೇ, ಅದರಲ್ಲಿ ಎರಡನೇ ಮಾತೇ ಇಲ್ಲ. ಸೊ ನಾವು ಆಗಲೇ ಹೇಳಿದ ಹಾಗೆ ನಮ್ಮಲ್ಲೇ ಇಷ್ಟೊಂದು ಸಾಧನೆ ಮಾಡಿರೋರು ಇದ್ದರೂ ಬಹುಶಃ ಎಲ್ಲರಿಗೂ ಗೊತ್ತಿರೋದು ಓಕೆ ನಿರೂಪಕರಾಗಿ ಎಲ್ಲರಿಗೂ ಗೊತ್ತು, ಕರ್ನಾಟಕದಲ್ಲಿ ಮನೆ ಮಾತಾಗಿರುವಂಥ ಹೆಸರು ನಿಮ್ಮದು. ಆದರೆ ಅದನ್ನು ಮೀರಿ ಏನೆಲ್ಲ ಮಾಡಿದ್ದೀರಾ, ಎಷ್ಟೆಲ್ಲ ಸಾಧನೆಗಳನ್ನು ಮಾಡಿದ್ದೀರಾ, ಎಷ್ಟೆಲ್ಲ ಪ್ರಥಮಗಳು ನಿಮ್ಮ ಹೆಸರಿಗಿದೆ ಅನ್ನೋದನ್ನು ಜನರಿಗೆ ತಿಳಿಸ್ಕೊಡ್ಬೇಕಿತ್ತು. ಆ್ಯಂಡ್ ಐ ಆಮ್ ಸೋ ಹ್ಯಾಪಿ ದಟ್ ಐ ನೋ ಯು ಆ್ಯಂಡ್ ಐ ಆಮ್ ಸೋ ಹ್ಯಾಪಿ ನಾ ರೀಚ್ ಔಟ್ ಆಗ್ತಿದ್ದಂಗೆ ನೀವು ಒಪ್ಪಿ ಈ ಸಂದರ್ಶನಕ್ಕೆ ಬಂದಿದ್ದು ನನಗೆ ನಿಜವಾಗ್ಲೂ ತುಂಬ ಖುಷಿ ಇದೆ. ಥ್ಯಾಂಕ್ಸ್ ಟು ಅನಿತಾ ಮೇಡಮ್. ಪಾಪ ಇಷ್ಟನ್ನು ಅವರೇ ಇದನ್ನೆಲ್ಲ ಹುಡುಕಿ, ಇನ್ನೂ ಸಾಕಷ್ಟಿತ್ತು. ನಾನು ಹೇಳಿದೆ ಇದೇ ಜಾಸ್ತಿ ಅಮ್ಮ, ಇದು ಪ್ರೋಗ್ರಾಮ್ ಆಮೇಲೆ ಇಡೀ ದಿನ ಮಾಡಬೇಕಾಗತ್ತೆ. ಸೊ ಐ ಜಸ್ಟ್ ಥಾಟ್ ವಿ ಬ್ರಾಟ್ ದಿಸ್. ನಿಮ್ಮ ಸಕ್ಸಸ್ನ ನಾಗಾಲೋಟ ಹೀಗೆ ಮುಂದುವರಿಲಿ ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.